ಸ್ಯಾಂಡಲ್ವುಡ್ ನ ಕಾಸ್ಟಿಂಗ್ ಕೌಚ್ ಹಿಂದೆ ಪವರ್ ಟಿವಿ ಬಿದ್ದಿದೆ. ಈ ಚಿತ್ರತಂಡದ ಕರಾಳ ಲೋಕ ಏನಿದೆ, ಕರಾಳ ಮುಖ ಏನಿದೆ, ಅದನ್ನ ಬಿಚ್ಚಿಡೋದಕ್ಕೆ ನಿಮ್ಮ ಪವರ್ ಟಿವಿ ಮುಂದಾಗಿದೆ. ಇದರ ಜಾಡ್ ಹಿಡಿದು ಪ್ಲಾನ್ ರೂಪಿಸಿಕೊಂಡು ಕಾರ್ಯಾಚರಣೆಯನ್ನ ಮಾಡಲಾಯಿತು. ಈ ಸಂಬಂಧ ಹಲವು ನಿರ್ದೇಶಕರು, ನಿರ್ಮಾಪಕರನ್ನ ಭೇಟಿ ಮಾಡಲಾಯಿತು. ಅದರ ಜೊತೆಯಲ್ಲಿ ಹಲವು ನಟಿಯರು ಅವರನ್ನ ಕೂಡ ಭೇಟಿ ಮಾಡಲಾಗಿದೆ. ಹಲವು ನಟಿಯರು, ನಿರ್ದೇಶಕರು, ನಿರ್ಮಾಪಕರನ್ನ ಭೇಟಿ ಮಾಡಿ ಪವರ್ ರಿಯಾಲಿಟಿ ಚೆಕ್, ಪವರ್ ಸ್ಟಿಂಗ್ ಆಪರೇಷನ್ ಸಂದರ್ಭದಲ್ಲಿ ಹೊಸ ಜಗತ್ತಿನ ಅನಾವರಣ ಆಗಿದೆ. ಹೊರಗಡೆ ಕಲರ್ಫುಲ್ ಅಂತ ಅನಿಸುವಂತ ಈ ಜಗತ್ತು ಯಾವ ರೀತಿಯಾಗಿದೆ ಅಸಲಿಗೆ ಅನ್ನುವಂತ ವಿಚಾರ ಈಗ ಗೊತ್ತಾಗ್ತಾ ಇರೋದು. ಇದರ ಕರಾಳ ಮುಖ ಒಂದೊಂದಾಗಿ ಬಯಲಾಗ್ತಾ ಇದೆ. ಸಿನಿಮಾ ಕೋಆರ್ಡಿನೇಟರ್ ಹರ್ಷಿತ್ ಜೊತೆ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಖ್ಯಾತ ನಿರ್ದೇಶಕನ ಮೂಲಕ ಈ ಹರ್ಷಿತ್ ಪರಿಚಯ ಆಗ್ತಾರೆ. ಏನ್ ಮಾತಾಡ್ತಾರೆ? ಕುಲ್ಲಂ ಕುಲ್ಲ ಕಮಿಟ್ಮೆಂಟ್ ಬಗ್ಗೆ ಹರ್ಷಿತ್ ಮಾತುಕತೆಯನ್ನ ನಡೆಸ್ತಾರೆ. ಈ ಬೆಡ್ ಶೇರಿಂಗ್ ಯಾವ ರೀತಿ ನಡೆಯುತ್ತೆ, ಹೇಗೆ ನಡೆಯುತ್ತೆ, ಯಾರ ಮುಖಾಂತರ ನಡೆಯುತ್ತೆ, ಇದೆಲ್ಲವನ್ನು ಕೂಡ ಮಾತಾಡ್ತಾರೆ. ನೋಡಿ, ಮಾಹಿತಿ ಕೊಡ್ತಾರೆ. ಶಾಸಕರು, ಮಂತ್ರಿಗಳಿಗೂ ಕೂಡ ಯಾವುದೋ ಹೋಟೆಲ್ ಅಲ್ಲಿ ಫುಡ್ ಸಪ್ಲೈ ಮಾಡೋ ರೀತಿಯಲ್ಲಿ ಸಪ್ಲೈ ಮಾಡೋದಾಗಿ ವಿವರಣೆಯನ್ನ ಕೂಡ ಕೊಡ್ತಾರೆ ಹರ್ಷಿತ್. ರಾಜಕಾರಣಿಗಳೊಂದಿಗೆ ನಟಿಯರು ನಿರಂತರವಾಗಿ ಸಂಪರ್ಕ ಹೇಗೆ ಹೊಂದ್ತಾರೆ, ಜೊತೆಗೆ ಯಾವ ರೀತಿಯಾಗಿ ಅವರನ್ನ ಸಪ್ಲೈ ಮಾಡಲಾಗುತ್ತೆ ಅನ್ನುವಂಥ ರೀತಿಯಲ್ಲೂ ಕೂಡ ಮಾತಾಡಿರುವಂಥದ್ದು. ಅದರ ಬಗ್ಗೆ ಕೂಡ ಈಗ ಗೊತ್ತಾಗಿದೆ. ಜೊತೆಯಲ್ಲಿ ಈ ನಟಿಯೊಬ್ಬಳನ್ನ ಪ್ರತಿನಿಧಿಗೆ ಈ ಹರ್ಷಿತ್ ಪರಿಚಯ ಕೂಡ ಮಾಡಿಸ್ತಾರೆ. ಹೇಳೋದಷ್ಟೇ ಅಲ್ಲ, ಅಸಲಿಗೆ ನಡೀತಲ್ಲಿ ನಟಿಯೊಬ್ಬಳನ್ನ ಪ್ರತಿನಿಧಿಗೆ ಪರಿಚಯ ಮಾಡ್ತಾನೆ ಹರ್ಷಿತ್. ಪವರ್ ಟಿವಿ ಪ್ರತಿನಿಧಿಯೊಂದಿಗೆ ಆ ನಟಿ ನೇರವಾಗಿ ಭೇಟಿಯಾಗಿ ಕಂಪನಿ ಕೊಡೋ ಬಗ್ಗೆ ಡೈರೆಕ್ಟ್ ಆಗಿ ಆ ನಟಿ ತಿಳಿಸ್ತಾಳೆ. 3 ಗಂಟೆಗೆ 3 ಲಕ್ಷ ರೇಟ್ ಫಿಕ್ಸ್ ಮಾಡ್ತಾಳೆ ಆ ನಟಿ. ಚಿತ್ರರಂಗದಲ್ಲಿ ಕಾಸ್ಟಿಂಗ್ ಕೌಚ್ ಬಗ್ಗೆ ಆ ನಟಿ ಮಾತಾಡ್ತಾಳೆ ಕೂಡ. ಇವರು ಬೇರೆ ಕಾಂಟ್ಯಾಕ್ಟ್ ಕೊಡ್ತಾರಂತೆ, ಅವ್ರ ಥ್ರೂ ನೀನೇ ಹೋಗ್ಬೇಕು, ಅಂದ್ರೆ ಅವ್ರು ಮಾಡಲ್ಲ, ನಾನು ಹೋಗ್ಬೇಕಂತ. ಎಷ್ಟು ದೂರ ಆಗಿತ್ತು? ಇಲ್ಲೇ ಈಗಲೇ ಹಿಂಭಾಗ ಇಲ್ಲ ಪಾಪ, ಯಾರು ಒಳ್ಳೆಯವರು ಇದ್ದಾರೆ. ಆಯಿತು, ಹರ್ಷಿತಿಗೆ ಹೇಳ್ತೀನಿ, ಮಾಡಿಸ್ಬೋದು. ಸರ್ ನನ್ನ ಹತ್ರ ಇರೋರಿಲ್ಲ ಹಂಗೆ. ಈಗ ಏನಲ್ಲ, ಇವತ್ತೊಂದು ಹುಡುಗಿ ಬೇಕಂತ ಬೇಕಮ್ಮ. ಈಗ ಇಂಥದಕ್ಕೆ ನೀವು ನೋಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಡೀಲ್ಗಳಾಗ್ತವೆ. MLA ಇದು? ಹಾಂ, ಅವರು ಹುಬ್ಳಿ ಏನು ಬೇಕು 1 ನಿಮಿಷದಲ್ಲಿ ಕೆಲಸ ಮಾಡಿಸ್ಕೊಡ್ತಾರೆ ಸರ್. ಅಷ್ಟು ಇಲ್ಲೇ ನನಗೆ ಸ್ಟಾರ್ಟ್ ಆಡಕ್ಕಾಗತ್ತೆ ಕರೆಕ್ಟಾ? ಬ್ಯಾಕ್ ಗ್ರೌಂಡ್ ಇರ್ಬೇಕು ತಾನೆ. ಇಲ್ಲಿ ಇನ್ಫ್ಲೂಯೆನ್ಸ್ ಇಲ್ಲ ಅಂದ್ರೆ ನಮ್ಮ ಫೀಲ್ಡಲ್ಲಿ ಕಷ್ಟ. ಆಮೇಲೆ ಏನು ಗೊತ್ತಾ ಸರ್, ಹುಡುಗರ ಮುಂದೆ ಶಾಸನ ಕೊಡ್ತಾರೆ, ಅದೆಲ್ಲ ಮಾತಾಡ್ಬೇಕು. ಅವರು ಅದನ್ನೆಲ್ಲ ನೆನ್ಪಿಟ್ಕೊಂತಾರೆ. ಆದಷ್ಟು ಹುಡುಗಿ ನಂಬರ್ ಇಸ್ಕೊಳ್ಳೇಬೇಕು. ನಾನು ಇಸ್ಕೊಳ್ಳಲ್ಲ ಹೇಳಿದ್ವಿ, ಯಾಕಂದ್ರೆ ನಂಬರ್ ಇಸ್ಕೊಂಡಷ್ಟು ನೀವು ಕಾಲ್ಗಳು ಬರ್ತವೆ, ನಿಮ್ಮ ಚಾರ್ಜರ್ಗಳಾಗುತ್ತೆ. ಆಮೇಲೆ ಯಾವ್ದು ಅಡ್ವಾಂಟೇಜ್ ತಗೊಂಡು 1-2 ಸಲ ಮೀಟ್ ಮಾಡ್ಬಿಡ್ತೀವಿ ಅನ್ಕೊಳ್ಳಿ, ತಲೆ ಮೇಲೆ ಕೂತ್ಕೊಂತಾರೆ. ಎಷ್ಟು ಸರ್ ನಂಗೆ ಹಂಗೆ ಬೇಕು, ಹಿಂಗೆ ಬೇಕು, ಅದು ಇದು. ಇವರು ಏನು ನೋಡ್ತಾರೆ ಅಂದರೆ ಹುಡುಗಿರ ಆಸೆಗೆ ಏನಾದ್ರು ನಂಬರ್ಗಳು ಕೊಟ್ಬಿಡ್ತಾರೆ. ನಾಳೆ ಸಹ ನೀವು ಹೇಳೋದಲ್ಲ, ಇದೇ ಪ್ರಾಬ್ಲಮ್ ಶುರು ಆಗುತ್ತೆ. ಯಾವತ್ತು ನಂಬರ್ಗಳು ಕೊಟ್ಟಷ್ಟು ಪ್ರಾಬ್ಲಮ್. ನಾನು ಅದನ್ನೇ ಹೇಳಿದ್ನಲ್ಲ, ಬ್ಲ್ಯಾಕ್ ಮೇಲ್ ಮಾಡಿ. ಅದಕ್ಕೆ ನಾನು ಅವ್ರ ಮುಂದೆ ಹೇಳ್ಬಿಡಿ. ಅವ್ರ ಮುಂದೆ ಹೇಳಿದಾಗ ಅವ್ರು ಅದನ್ನು ಹೋಗಿ ಮಾಡ್ಬೋದಲ್ಲ, ಇವ್ರಿಗೆ ಭಯ ಇದೆ ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ಈಗ ಬಂದ್ವಾ, ನೀನು ಕೆಲಸ ಮುಗಿಸ್ಕೊಂಡು ಹೋದ್ಯಾ ಅಷ್ಟೇ. ನಂಬರ್ ಅವರೇ ಕೇಳಿದ್ರು, ಇಲ್ಲಮ್ಮ ಅಷ್ಟಿತ್ತು ಅವ್ರು ಹ್ಯಾಂಡಲ್ ಮಾಡ್ತಾರೆ, ಮುಗೀತು. ಹಂಗೆ ಮಾತಾಡಿ ಅವರು. ನಾನು ಅದನ್ನ ಹೇಳೋದು, ನಂಬರ್ಗಳು ಕೊಟ್ಟಷ್ಟು ನಿಮ್ಮ ತಲೆ ಮೇಲೆ ಕೂತ್ಕೊಂಡ್ರೆ ಅಲ್ಲಿ ಬಂದರೂ ನಾನು ಕೊಡಲ್ಲ. ನಾವು ಕೊಟ್ಟರು ಯಾವ ಸ್ವಿಚ್ ಆಫ್ ನಂಬರ್ ಕೊಟ್ಬಿಡ್ತೀವಿ. ಅಲ್ಲ, ಕೊಡಲೇ ಬಿಡಿ. ಎಲ್ಲ ಕೇಳ್ತಾರೆ, ಈಗ ನಿಮ್ಮ ನಂಬರ್ ಕೊಡು ಅಂತಂದರೆ ಈಗ ಅಟ್ಲೀಸ್ಟು ಏನು ಈಗ ಹೆಂಗೆ ಬರ್ತಾರೆ ಅವರು ನಮ್ಮ ಹತ್ರ? ಮಾಮೂಲಿ ನನ್ನಿಂದನೇ ಬರ್ತಾರೆ, ಕರ್ಕೊಂಡು ಬರ್ತೀನಿ ನಾನು. ಅಲ್ಲ, ಹಂಗಾದ್ರೆ ಬೆಸ್ಟು. ನೀವು ಕಳಿಸ್ಬಿಟ್ರು ನಂಬರ್ಸ್ ಇಲ್ಲ, ನಾನೇ ಕರ್ಕೊಂಡು ಡ್ರಾಪ್ ಮಾಡಿ ಹೋಗ್ತೀನಿ. ಆಮೇಲೆ ಅವ್ರ ಕಡೆ ಕ್ಯಾಬ್ ಕರ್ಕೊಂಡು ಬರ್ತೀನಿ. ಮತ್ತೆ ಅಲ್ಲಿ ಬಂದಮೇಲೆ ಕಾಂಡಮ್ಸು ವಿಂಡಮ್ಸು ಇಲ್ಲ ಅಂತಂದ್ರೆ? ಹೌದು, ಇಲ್ಲ, ನಾನು ಕಳಿಸ್ತೀನಿ, ನಾನೇ ಗೊತ್ತಿರ್ತಾರೆ. ಸರ್, ನಾನು ನೀವು ಏನು ಚಿಂತೆ ಮಾಡಿ ಸರ್, ಚೆನ್ನಾಗಿ ಹೇಳ್ತೀನಿ. ನೀವು ಬ್ರದರ್ ಥರ ಇದ್ದೀರಾ, ನನಗೂ ಹೆಲ್ಪ್ ಮಾಡ್ತಿದ್ದೀರಾ ಸರ್. ಒಂದು ಹೇಳ್ತೀನಿ, ಕರೆಕ್ಟ್ ಒಬ್ಬ ವರ್ಕರ್ಗೆ ಕರೆಕ್ಟಾಗಿ ಅವ್ರಿಗೆ ಸಪೋರ್ಟ್ ಸಿಕ್ಬಿಟ್ರೆ ಯುಟಿಲೈಸ್ ಮಾಡ್ಕೋಬೇಕು ಹೊರತು ಹಾಳು ಮಾಡ್ತಾರೆ. ಎಲ್ಲ ನಾನು ಮತ್ತೆ ಅಲ್ಲಿ ಏನು ಮಾಡ್ತಾರಂದರೆ ಅದಿಲ್ಲ ಇದಿಲ್ಲ ಜಾಸ್ತಿ ಆಗುತ್ತೆ. ನಾನು ಇದ್ದೀನಿ, ಅದ್ರ ಬಗ್ಗೆ ಚಿಂತೆ ಮಾಡಿ. ಈಗ 50,000 ಫಿಕ್ಸ್. ಆ್ಯಕ್ಚುಲಿ ಅವ್ರು ಒಂದು ಕೇಳೋದು, ನಾನೇ ಇಲ್ಲಮ್ಮ ನನಗೆ ಪರಿಚಯ ಇರೋದು. ಯಾಕೆಂದರೆ ಸರ್, ಯಾರು ಕಡಿಮೆ ಬರಲ್ಲ.
ಬರ್ತಾರೆ ಎಂತವ್ರು ಬರ್ತಾರೆ, ಯಾರೋ ಲೋಕಲ್ ಅಂತವ್ರು ಬೇಡ, ಅಂತವ್ರೆ ಆಟ ಆಡೋದು ಗೊತ್ತಲ್ಲ, ಅಂತವೇ ಆಟ ಆಡ್ತಾರೆ ಒಂಥರ ತಲಾಟೆಗಳು. ನಾನು ಅಂತವ್ರು ಸವಾಸ ಮಾಡೋಣ, ಬೇಕಾದ್ರೆ ಮನೇಲಿ ಕುತ್ಕೊಬಿಡ್ತೀನಿ ಅಂತವ್ರು ಸವಾಸ. ಅವ್ರು ಬಿಡು ಪಾಪ, ಈಗ MLAಗಳು ಅವರು ಸರ್ ನಮಗೂ ಅಂಥವ್ರು ಕೇಳ್ತಾರೆ, ನಮಗೂ ಕಳಿಸ್ಕೊಡ್ತೀನಿ ಸರ್. ನಾನು ಹೇಳ್ತಾ ಇಲ್ಲ, ನಮ್ಗೆ ಇದೆಲ್ಲ ಸ್ಟಾರ್ಟ್ ಆಗಿ ನಿಮಗೆ ನಾನು ಒಳ್ಳೆ ಕಾಂಟೆಂಟ್ಗಳು ಅಂದರೆ ಹೇಳೋದಲ್ಲ, ಅಪ್ಲಿಕೇಶನ್ ಪ್ರಾಬ್ಲಮ್ ಎಲ್ಲ ನಾನು ನೋಡ್ಕೊಳ್ತೀನಿ. ನಾನು ಪೊಲಿಟಿಕಲ್ ಟಚ್ ಕೊಡು, ನಾನು ಇದ್ದೀನಿ ತಲೆಗೆಡ್ಸ್ಕೊಂಡು ಅಂತ ಹೋಗಿ ನೀವು ಚಿಂತನೆ ಮಾಡ್ತೀನಿ. ನಿಮ್ಗೆ ಯಾಕಂದ್ರೆ ಟಚ್ ಇರ್ತಾರೆ ಸರ್. ನನಗೆ JDS ಅವರಿದ್ದಾರೆ, ಕಾಂಗ್ರೆಸ್ ಅವರಿದ್ದಾರೆ, ಎಲ್ಲ ನನಗೆ ಅವ್ರಿಗೆಲ್ಲ ನನಗೆ ಬೇಕಾದ್ರೆ ಕಳಿಸ್ತೀನಿ. ಅವ್ರು ಕಳಿಸಿದಾಗ ಅವ್ರು ಏನು ಮಾಡ್ತಾರೆ, ನಮ್ಮ ಜೊತೆ ಚೆನ್ನಾಗಿರ್ತಾರೆ, ಕರೆಕ್ಟ್ ಅಲ್ಲ. ಅವರು ದುಡ್ಡುಗೋಸ್ಕರ ಬರಲ್ಲ. ಈಗ ನಿಮ್ಮ ಹತ್ರ ಬಂದ್ರು ಅವರು ದುಡ್ಡು ಕೇಳಲ್ಲ, ಯಾರೋ ಒಳ್ಳೆ ಕೆಲಸ ಮಾಡ್ತಾರೆ, ಅದನ್ನ ನೀವು ಟ್ರೈ ಮಾಡಬೇಕು. ಹಂಗೆ ಮಾಡೋಣ ಬೇಕು, ನನ್ನ ಕೆಲಸ ಎಲ್ಲ ಆಗುತ್ತೆ. ಅವ್ರುಗಳೆಲ್ಲ ಒಳ್ಳೊಳ್ಳೆ ಕೇಳ್ತಾರೆ, 3 ಲಕ್ಷ 5 ಲಕ್ಷ ಅಂಥವ್ರನ್ನ ಕೇಳ್ತಾರೆ. ಬಟ್ ನಿಮಗೆ ಒಂದು ಚೂರು ಪ್ರಾಬ್ಲಮ್ ಅಂತ ನೋಡ್ಬೇಕು, ನನ್ನ ಮುಖಾಂತರ ಹ್ಯಾಂಡಲ್ ಮಾಡ್ತಾರೆ. ಅವ್ರು ಎಂಟ್ರಿ ಆಗಲ್ಲ, ನನಗೆ ಅವ್ರು ತಕ್ಷಣ ಹಿಂಗೆ ಹೋಗು ನಾನು ಹ್ಯಾಂಡಲ್ ಮಾಡ್ತೀನಿ. ಎಷ್ಟೋ ನಂಗೆ ಮಾಡ್ತೀನಿ. ಈಗ ಅಮೌಂಟ್ನ ನಾನೇ ಕೊಡ್ತೀನಿ, ಆಗ ಅವ್ರಿಗೆ ನನ್ನ ಕೆಲಸ ಆಗುತ್ತೆ, ಹೌದು ಅವ್ರದ್ದು ಇದಾಗುತ್ತೆ. ಅವ್ರದ್ದು ಇದಾಗುತ್ತೆ ಸರ್. ನಾವು ತುಂಬ ಮಾಡಿದ್ದೀವಿ ಸರ್, ಹೇಳ್ತಾ ಇದ್ದೀವಿ. ನಮ್ಗೆ ಈ ಕಾನ್ಫಿಡೆಂಟಲ್ಲಿ ಕೂತ್ಕೊಳ್ಳೋಕೆ ಆಗಲ್ಲ, ಕರೆಕ್ಟ್ ತಾನೆ? ಇದರ ಟಚ್ MLA ಡೈರೆಕ್ಟ್ ನನಗೆ PA ಮಾಡಲ್ಲ, ನನಗೆ ಅವರೇ ಮಾತಾಡ್ತಾರೆ. ಯಾಕೆ ನಾನು ಒಂದು 15 ದಿವಸ 20 ದಿವಸಕ್ಕೆ ಒಂದ್ಸಲಿ ಕೊಡ್ತಿರ್ತೀನಿ. MLAಗಳಿಗೆ ಮಿನಿಸ್ಟರ್ಸು, ಕಾಂಗ್ರೆಸ್ ಅವರು, JDS ಅವರು ಎಲ್ಲ, ಹುಬ್ಳಿ ಅವರು, ದಾವಣಗೆರೆ ಮಿನಿಸ್ಟರ್ಗಳು ಟಚ್ ಇದ್ದಾರೆ. ನನ್ನ ಹೆಸರುಗಳೇ ಹೇಳಲ್ಲ, ಬೇಡ, ನಾನು ಕೇಳೋದು ಈಗ ಏನೇ ಇತ್ತು ನನಗೆ ಹೇಳಿ ಸರ್ ಹಿಂಗಿದೆ ಅಂದರೆ ನಾನು ಮುಗೀತು, ನಿಮ್ಮ ಕೆಲಸ ಮುಗಿಯಿತು. ನಿಮಗೆ ನಿಮ್ಮ ಕೆಲಸ ಆಗಬೇಕು, ಅವ್ರ ಕೆಲಸ ಆಗಬೇಕು, ಅಷ್ಟೇ ಮುಗೀತು. ಏನಾದ್ರು ಫೈಲ್ಸ್ ಗೀಲ್ಸ್ ಇದ್ರೆ ಮಾಡಿಸ್ತೀನಿ, ಅದನ್ನು ಮಾಡಿಸ್ತೀನಿ ಸರ್. ವಿಧಾನಸೌಧದಲ್ಲೇ ಇದ್ದಾನೆ ಸರ್ ನನಗೆ. ಸರ್ ಇಷ್ಟೆಲ್ಲ ಇದ್ದರೆ ಕಾನ್ಫಿಡೆಂಟ್ ಆಗಿ ಹಿಂಗೆ ಕೂತಿರೋದು ನಾನು, ಎಷ್ಟು ಕಾನ್ಫಿಡೆಂಟ್ ಆಗಿ ಒಂದು ಹೇಳ್ತೀನಿ ಅಂತ ಇರೋದೇ ಅಸೆಟ್ ಹುಡುಗಿರು ಸರ್. ಅದಕ್ಕೆ ನಂಗೆ ಎಲ್ಲ ಥರ ಲಿಂಕ್ ಇದೆ, ಹುಡುಗಿ ಕೆಲಸ ಆಗುತ್ತೆ ಸರ್. ಯಾವ ಊರಿಗೆ ಬೇಕಾಗಿದೆ ಸರ್, ಯಾಕೆಂದರೆ ನಂದು ಏನಾಗಬೇಕು ಗೊತ್ತಾ, ನಂಗೆ ಇಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ. ನನ್ನ ಕಾಂಟ್ಯಾಕ್ಟ್ ಹೆಂಗೆ ಬೆಳೆದಿದ್ದು ಅಂದರೆ ನನ್ನ ಹತ್ರ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ರು. ಸೊ ಈ ಮೀಟಿಂಗ್ ಮತ್ತೆ ಹಿಂಗೆ ಬರ್ತೀನಿ, ನಿಮ್ಗೆ ಗೊತ್ತಿರೋರು ಯಾರೋ ಹೋಗ್ತಿರ್ತಾರೆ, ನಮ್ಮ ಮಿನಿಸ್ಟರ್ ಬೇಕಾಣೋ, ಸರಿ ಸರ್ ಅವಾಗ ಏನಾದ್ರೆ ನನಗೆ ಲಿಂಕ್ ಕೊಡೋರು, ನಾನು ಅವಾಗ ಕರ್ಕೊಂಡು ಹೋಗ್ತಿದ್ದೆ. ಅವ್ರ ಕಾರಲ್ಲಿ ಬರಲ್ಲ, ಆಗ ಬೇರೆ ಕಾರಲ್ಲಿ ಬರ್ತಾರೆ, ಗೊತ್ತಾಗ್ಬಿಡುತ್ತೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಬೇರೆ ಕಾರಲ್ಲಿ ಬರ್ತಾರೆ, ಬೇರೆ ಮನೆಗೆ ಫಾರ್ಮ್ ಹೌಸ್ ಹಂಗೆ ಕರೀತಾರೆ, ಬೇರೆಯವ್ರದ್ದು ಕರೆಯಲ್ಲ, ಬೇರೆ ಕಡೆ ನಾನು ಕರ್ಕೊಂಡು ಹೋಗ್ತೀನಿ, ಏನೇನೇ ಮುಗಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಆ ಥರ ನಾನು ಈಗಲೂ ಮಾಡೋದಂಗೆ. ಸೊ ಅದರಿಂದ ನಿಮ್ಗೆ ಹೇಳೋದು ಏನೇ ಕೆಲಸ ಸರ್, ನನಗೆ ನನ್ನ ಹತ್ರ ಬಂದರೆ A to Z ನಿಮ್ಗೆ ಏನು ಬೇಕೋ ನಾನು ಮಾಡ್ಕೊಡ್ತೀನಿ. ಸುಮ್ಮನೆ ನನಗೆ ಒಂದಿಬ್ಬರು MLA ಪರಿಚಯ ಮಾಡಿಸಿದ್ರೆ ಕರ್ನಾಟಕದಲ್ಲಿ ನಾನು ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತೀನಿ ಸರ್. ಅಲ್ಲ, ಏನೂ ಇರಬೇಡಿ ಬಿಸ್ನೆಸ್, ಸುಮ್ಮನೆ ಸರ್ ನಾ ಬೇಕಾಗ್ತಾನೆ ಅಂತ ನಿಮಗೆ ಏನಾದರೂ ಅವ್ರಿಗೆ ಹೆಲ್ಪ್ ಮಾಡೋಣ, ಫಂಕ್ಷನ್ಸ್ ಎಲ್ಲ. ಸರ್ ಇವಾಗ ನಾನು ಒಬ್ಬರು ಬರ್ತಾರೆ ಬೆಂಗಳೂರಿಗೆ, ನಾನು ಹೇಳ್ತೀನಿ ಅವಾಗ ಹೋಗೋಣ, ನೀವು ಬನ್ನಿ. ಇಲ್ಲೇ ರಾಡಿಸನ್ ಇದೆಯಲ್ಲ, ಅಲ್ಲಿ ಬರೋಕ್ಕೆ ಹೇಳಿದ್ದಾರೆ, ಅವ್ರಿಗೆ ಬೇಕು ಕರ್ಕೊಂಡು ಹೋಗ್ಬೇಕು. ಅವಾಗ ಹೇಳ್ತೀನಿ MLA ಅಲ್ಲ ಹೇಳ್ತೀನಿ ಅಲ್ಲ MLAನೇ ಮಿನಿಸ್ಟರ್ ಸರ್. ಮಿನಿಸ್ಟ್ರನ್ನೇ ನಾನು ಯಾರು ಚಿಕ್ಕ ಪುಟ್ಟವ್ರನ್ನ ಮಾತಾಡಲ್ಲ, ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಸುಮ್ಮನೆ ನಾರ್ಮಲ್ ಕ್ಯಾಶುವಲ್ ಆಗಿ ಮೀಟ್ ಮಾಡ್ತೀನಿ. ಅವಾಗ ಸರ್ ನಿಮ್ಮ ಪಕ್ಷಕ್ಕೆ ಏನಾದ್ರು ಇತ್ತು ಅಂದರೆ ಹೇಳಿ ಸರ್ ನಾನು ಮಾಡ್ತೀನಿ ಅಂತ ಹಂಗೆ ಮಾತಾಡಿ. ಅವಾಗ ಏನಾಗುತ್ತೆ ಅವ್ರಿಗೆ, ನೀವು ಮೈಂಡಲ್ಲಿ ಕೂತಿರ್ತೀರ. ನೆಕ್ಸ್ಟ್ ನಾನು ಏನು ಮಾಡಿದಾಗ ಸರಿ ಸರ್ ಆಯಿತು ಅಂದ್ಬಿಟ್ಟು ಮಾತಾಡ್ತೀನಿ. ಮಾತಾಡಿದಾಗ ಏನಾಗುತ್ತೆ, ಅವ್ರಿಗೆ ಇಂಥವ್ರ ಸರಿ ಆಯಿತು ರೆಡಿ ಮಾಡ್ಕೊಡು, ಅವ್ರು ನಾನು ಮುಗಿಸ್ಕೊಡ್ತೀನಿ ಅಂತ ಹಂಗೆ ಮಾಡ್ಕೊಡ್ತೀನಿ. ಅವತ್ತು ಮಿಸ್ ಆದವರು ನೀವೇ ಸಿಕ್ಕಿದ್ರಿ, ಕರೆಕ್ಟ್ ತಾನೆ? ನೆನ್ನೆ ಚೆನ್ನಾಗಿ ಸಿಕ್ಕಿದ್ವಿ. ಸೊ ಹಿಂಗೆ ನನ್ನ ಕಾಂಟ್ಯಾಕ್ಟ್ ಹೆವಿ ಇದೆ ಸರ್. ಬೆಂಗಳೂರು ಬಂದಾಗ 12 ಕಾಂಟ್ಯಾಕ್ಟ್ ಇತ್ತು, 16,000 ಕಾಂಟ್ಯಾಕ್ಟ್ ಇಟ್ಟಿದ್ದೀನಿ. 16,000 ಹಿಂಗಿದೆ. ಯಾರು ಬೇಕು, ಹೈದರಾಬಾದಲ್ಲಿ ಒಳ್ಳೊಳ್ಳೆ ರೆಡ್ಡಿಗಳಿದ್ದಾರೆ ನಮಗೂ ಎಲ್ಲ. ಅಲ್ಲಿ ಹೋಯ್ತು ನನ್ನ ಇಷ್ಟ ಮಾಡ್ತಾರೆ. ಯಾಕೆಂದರೆ ಸರ್ ಇದು ಕಾಮರ್ಸ್ ಎಲ್ಲ ಓಡೋ ಅಂತಾರೆ, ಕರ್ಕೊಂಡ್ಬಂದ್ಬಿಡ್ರಿ ಅಂತಾರೆ. 1 ಲಕ್ಷ 2 ಲಕ್ಷ ಅಡ್ವಾನ್ಸ್ ಆಗ್ತಾರೆ, ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಕಿತ್ಕೊಡ್ತಾರೆ. ಆ ಥರ ನಮಗಿದ್ದಾರೆ ಸರ್. ಇವಾಗ ನೆಕ್ಸ್ಟು ಅದೇ ಬರೋದು JDS BJP ಕಂಬೈನ್ ಆಗುತ್ತೆ. ಆವಾಗ ಈಗ ನನಗೆ ಸಪೋರ್ಟ್ ಅಂತ ಈಗ ಕಾಂಗ್ರೆಸ್ ಇದ್ದಾರೆ ಸರ್. ಇವತ್ತು ಬೆಳಗ್ಗೆನೂ ಕಾಂಗ್ರೆಸ್ ಅವರು ತೋರಿಸ್ತೀನಿ, ಫೋನ್ ಮಾಡಿದ್ರು ಬೇಕಂತೆ ಅವ್ರಿಗೆ ಹುಡುಗಿ. ಅವ್ರ ಹೆಸರು ಹಾಕೊಂಡಿಲ್ಲ, ಪ್ರೊಡ್ಯೂಸರ್ ಅಂತ ಹಾಕೊಂಡಿದ್ದೀನಿ. ಅವ್ರಿಗೆ ಅವ್ನು ಮೆಸೇಜ್ ಮಾಡಿದೆ, ಅಣ್ಣ ಮೀಟಿಂಗಲ್ಲಿ ಇದ್ದೀನಿ ಮಾಡ್ತೀನಿ, ಅಣ್ಣ ಮೀಟಿಂಗಲ್ಲಿ ಇದ್ದೀನಿ 1 hour ಮಾಡ್ತೀನಿ ನೋಡಿ, ಹೆಸರಿಗೆ ಕಾಲ್ ಮಾಡ್ತಾರೆ. ಇದೆಲ್ಲ ನಿಮಗೆ ಫುಲ್ಲು ನನಗೆ
ಗೊತ್ತಾಗ್ತಾ ಹೆಸರು ಹ್ಮ್. ಎನ್ನಿ ಅವ್ರು ಹೇಳ್ತಾರೆ ಎನ್ನಿ ಫೋನ್ ಮಾಡೋ ಚಿನ್ನ ನನಗೆ, ಹ್ಮ್. ಬಟ್ ಅವ್ರಿಗೆ ವಾರಕ್ಕೆ ಕೊಡಬೇಕು. ಅವ್ರು ಬೆಂಗಳೂರು ಬಂದಾಗ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಹ್ಮ್. ಅವಾಗ ಈಗ 15 ಸಲ ಬರ್ತಾರ, ಹ್ಮ್. ಹೋಗೋದು ಒಂದು ಸನ್ಮಾನ ಮಾಡ್ದಂಗೆ ಮಾಡೋದು, ಹ್ಮ್. ಏನ್ ಬೇಕು ನೋಡ್ಕೊಳ್ಳೋದು, ಪಾರ್ಟಿ ಗೀಟಿ ಇಡೋದು. ಹ್ಮ್. ಅವಾಗ ಏನಾಗುತ್ತೆ ಅವ್ರಿಗೆ, ಓಕೆ ಫೈನ್ ನಮ್ಗೆ ನೋಡ್ಕೋತಾರಪ್ಪ. ಹ್ಮ್. ಅವಾಗ ಏನಾಗುತ್ತೆ, ನಿಮ್ಗೆ ಏನೇ ಕೆಲಸ ಇರಲಿ ಟಕ್ಕರ್ ಮಾಡ್ತಾರೆ. ಈಗ ನನ್ಗೆ ಗೊತ್ತು ಏನೇ ಕೆಲಸ ಇರಲಿ ಟಕ್ಕರ್ ರಿಸೀವ್ ಮಾಡ್ತಾರೆ. ಒಂದು ಫೈಲ್ ಕೊಡ್ತೀನಿ ರೀ ನಿಮ್ಗೆ. ಹಾ ವಿಧಾನಸೌಧದಲ್ಲಿ ಆಗುತ್ತಾ ಫೈಲ್ ಆಗುತ್ತೆ? ಇದೇನು ಸರ್ ಲಿಂಕ್ ಇದೆ ನನಗೆ. ಹ್ಮ್. ಈಗ ನೀವು ಹೋಗಿ ಬರೋದು ಯಾವತ್ತು? ಬುಧವಾರ ತರಿಸ್ಕೊಳ್ಳಿ. ನಂದೇ ಫೈಲ್ ಏನಿಲ್ಲ, ನಿಮ್ದೇನಾ? ನನಗೆ ಮೀಟ್ ಮಾಡಿಸಿ ಯಾರನ್ನ, ಯಾವ್ದು ಯಾವುದೋ ಒಂದು ಇದು ಹೇಳ್ತೀನಿ. ನಾನು ಅವ್ರಿಗೆ ಹೇಳ್ಬೇಕಾಗುತ್ತೆ ಅದಕ್ಕೆ. ನಾಳೆ ಹೇಳ್ತೀನಿ ನಿಮಗೆ, ಹೇಳಿ ಅದನ್ನು ಕ್ಲಿಯರ್ ಮಾಡಿಸ್ಬೇಕು. ಮಾಡಿಸ್ಕೊಳ್ತೀನಿ ನಿಮ್ಗೆ ಎಂಥದ್ದಿದ್ರು ಹೇಳಿ. ಈಗ ಶೂಟಿಂಗ್ ಮಾಡೋಣ ಮೇಡಮ್. ಈಗ ನಮಗೆ ಮತ್ತೆ ತೆಗೀರಿ ಅದನ್ನು, ಆ ಥರ ಬೇಡ, ಅಗ್ರಿಮೆಂಟ್ ಮಾಡ್ಕೊಳ್ಳೋಣ. ಏನಿದೆ ಅದನ್ನು ನೀವೇ ಮಾತಾಡ್ತೀರಾ? ಇಲ್ಲ ತೊಂದರೆ ಇಲ್ಲ, ಇನ್ನು ನಾನು ಮಾತಾಡಿ ಮಾಡಿದ್ದೀನಿ. ಅಲ್ಲ, ನಿಮ್ಮ ಹತ್ರ ನೀವು ಓಪನ್ ಆಗಿ ಮಾತಾಡ್ಕೊಳ್ಳೋಣ ಅಷ್ಟೇ. ನಾನು ಇರುತ್ತೆ ಸರ್, ನಾನು ಹೇಳ್ಬಿಟ್ಟು ನಾನು ಹಿಂದೆ ಮುಂದೆ ಮಾತಾಡಲ್ಲ. ಕೆಲವರು ಅಂತಾರಲ್ಲ, ಅವ್ನು ಸರ್ ಅಂತ ಕರ್ಕೊಂಡ್ಬಿಟ್ಟು ಆಮೇಲೆ ಇಲ್ವಂತೆ ಸರ್, ಅವನ್ನೆಲ್ಲ ಇಲ್ಲ. ಕಟ್ಟೆಡ್ ಕ್ಲಿಯರ್ ಇರಬೇಕು. ಹಿಂದೆ ಜರ್ನಿ ಮಾಡ್ಬೇಕಂದ್ರೆ ನಮ್ಮಲ್ಲಿ ಟ್ರಾನ್ಸ್ಪರೆನ್ಸಿ ಇದ್ರೆ ಆಗಲ್ಲ, ಇಲ್ಲಾಂದ್ರೆ ಆಗಲ್ಲ. ನಾನು ಅದನ್ನೇ ಹೇಳ್ತಿರೋದು, ಓಪನ್ ಆಗಿ ಇದು ಮಾತಾಡೋಣ. ನಾನು ಹೇಳಬಿಟ್ನಲ್ಲ, ಅದಕ್ಕೆ ನನ್ಗೆ ಹೇಳಿಲ್ವಾ? ನಾನು ಏನೇ ಇರಲಿ ಸರ್, ನಾನು ಟ್ರಾನ್ಸ್ಪರೆಂಟ್ ಇರುತ್ತೆ. ನಾನು ಮುಂಚೆನೇ ಇನ್ಫಾರ್ಮೇಶನ್ ಕೊಟ್ಟೆ ಕರ್ಕೊಂಡ್ಬರ್ತೀನಿ. ಯಾಕಂದ್ರೆ ಇಲ್ಲಿ ಬಂದ್ಬಿಟ್ಟು ಅಯ್ಯೋ ಸರ್ ನಂಗೆ ಗೊತ್ತಿಲ್ಲ, ನಾನು ಮಾಡಲ್ಲ, ಅವೆಲ್ಲ ಇರಬಾರ್ದು. ನಿಮ್ಗೆ ನಾಳೆ ಸರ್ ನನ್ನ ಮೇಲೆ ಡೌಟು, ಏನಪ್ಪ ಇವ್ನು ಮಾಡ್ತಾನೆ ಇಲ್ವೋ, ಅವೆಲ್ಲ ಕಟ್ಟೆಡ್ ಕ್ಲಿಯರ್ ಇದೆ, ಮಾತಾಡಿದ್ದೀನಿ, ಟೆನ್ಷನ್ ಇದೆ. ನಾನು ಕ್ಲಾರಿಟಿ ಇರೋದಕ್ಕೆ ನಾನು ಎಲ್ಲರೂ ಧೈರ್ಯವಾಗಿ ಮಾತಾಡ್ತೀನಿ. ಇದು ಅದೇ ಬೆಸ್ಟ್. ಈಗ ನಾವು ಆಯಿತು ಅಂತೇಳಿ ಕರ್ಕೊಂಡು ಹೋಗೋದು, ಇಲ್ಲ ಪೇಮೆಂಟು, ಇಲ್ಲ ಕರ್ಕೊಂಡೋದ್ಮೇಲೆ ಇಲ್ಲ ನನಗೆ ಇಷ್ಟು ಕೊಡೋದು, ಅಷ್ಟ ಇಷ್ಟ ಅನ್ನೋದು ಬೇಡ. ಈಗ ಮಾಡಿರ್ತಾರೆ ಪಾಪ, ನಾನು ನಿಮ್ದೆಲ್ಲ ಹೇಳ್ತಿರೋದು. ಹುಡುಗಿರಿಗೆ ಮೋಸ ಮಾಡ್ತಾರಲ್ಲ, ದುಡ್ಡು ಕೊಡ್ತೀನಿ ಅನ್ನೋದು, ಆಮೇಲೆ ಒಪ್ಕೊಂಡಿದ್ದು ಬೇರೆ, ಆಮೇಲೆ ಇಷ್ಟೇ ಕೊಡೋದು ಅನ್ನೋದು, ಆಮೇಲೆ ಕೊಡ್ತೀನಿ ಅನ್ನೋದು. ಅದಕ್ಕೆ ಅದು ಇಲ್ಲ, ಅವ್ರು ಫಸ್ಟೇ ಪೇಮೆಂಟ್ ಕ್ಲಿಯರ್